ನೆಲಮಂಗಲ ಶಂಕರ, ಮಂಜು ಮತ್ತು ಸೈಲೆಂಟ್ ಸುನೀಲ ಇವರೆಲ್ಲ ಬಂದಿರ ಅಲ್ಲಿಗೆಲ್ಲ ಆರಾಮ ಲಾಡ್ಜ್ನಾಗ ಅಲ್ಲಿ ಇಲ್ಲೇನು ಸಿಗಲ್ಲ ಒಂದು ರೀತಿಯಿಂದ ಇಲ್ಲಿ ಅಲ್ಲಿ ಎಲ್ಲ ಸಿಗ್ತದೆ ಎಲ್ಲ ಏನು ಬೇಕು ಚಿಕನ್ ಮಟನ್ ಮೀನು ಹೊರಗಿಂದ ರೊಕ್ಕ ಕೊಡೋದು ತರಿಸೋದು ತಿನ್ನೋದು ಆರಾಮ ಒಬ್ರು ಕೆಲಸ ಮಾಡೋರ್ತಾರೆ ಆರಾಮ ರೊಕ್ಕ ಕೊಟ್ಟು ಮಾಡ್ಕೊಂಡು ತಿನ್ಕೋತು ಆರಾಮ ಕೂತು ಕ್ಯಾಂಟೀನ್ ಇದೆ ಅಲ್ಲಿ ಕ್ಯಾಂಟೀನ್ದವ್ರು ತಂದು ಕೊಡ್ತಾರ ಡಬಲ್ ರೇಟ್ ಉಣ್ಣಕ್ಕೆ ತಿನ್ನಕ್ಕೆ ಏನು ತೊಂದರೆ ಇಲ್ಲ ರೊಕ್ಕ ಇದ್ದವನಿಗೆ ಆರಾಮ್ ಜೇಲ ರೊಕ್ಕ ಇಲ್ಲದವ್ರಿಗೆ ನರಕ ಜೇಲ ಅಲ್ಲೇ ನಮ್ಮೆಲ್ಲ ಗುಂಡ ಇಲ್ಲ ಯಾರೂ ಇಲ್ಲ ರೈತಾಬ್ಜಿ ಜನ ಎಲ್ಲ ಒಳಗಲ್ಲ ರೈತಾಬ್ಜಿ ಜನ ನಮ್ಮಲ್ಲಿ ಹಿಂಗೆ ಬೆಂಗಳೂರಂಗ ಮಂಗಳೂರಂಗ ಗುಂಡಾಗಿರಿ ಮಂದಿ ಎಲ್ಲ ಡಾನ್ಗಳು ಅಲ್ಲಿ ಇಲ್ಲೆಲ್ಲ ಡಾನ್ಗಳು ಇಲ್ಲೆಲ್ಲ ಇಲ್ಲಿ ಯಾರು ಅಂಥವ್ರು ಡಾನ್ಗಳು ಎಲ್ಲ ಏನೋ ರೈತಾಬಿ ಜನ ಏನೋ ಒಂದು ಇದ್ರ ಸಲುವಾಗಿ ಮಾಡಿದವ್ರು ಅವ್ರು ಇಲ್ಲೆಲ್ಲ ಗುಂಡಾಗಿರಿ ಸುಪಾರಿ ಹಿಡಿದು ಮಾಡೋ ಮಂದಿ ಅಲ್ಲಿದ್ದು ಅಂಥ ಜನ ಅಲ್ಲಿ ಈ ಜೈಲ್ನಾಗ ಅತ್ತೆಲ್ಲ ಮತ್ತು ಮಲ್ಲಿಕಾರ್ಜುನ ಸ್ವಾಮಿ ಇದ್ರಲ್ರಿ ಸೂಪ್ರೆಂಟ ಅವ್ರಂತರು ದೇವ್ರು ನಮ್ಮ ಪಾಲಿಗೆ ದೇವರು ಅವ್ರು ನೆನೆಸಿ ಮಲ್ಲಿಕಾರ್ಜುನ ಬೆಂಗಳೂರು ಸೂಪ್ರೆಂಟ್ ಅದಾರ ಅವ್ರು ದೇವ್ರು ಇದ್ದಾಗ ನಮ್ಮ ಪಾಲಿಗೆ ನಮ್ಮ ಕಷ್ಟ ಅವ್ರು ನಮ್ಮ ಮಕ್ಕಳು ಅವ್ರಿಗೆ ಯಾರೀಗ ಅವು ಮಕ್ಕಳ ಥರ ಈಗ ನಮಗವರು ಅವ್ರಿಗೆ ಕಷ್ಟ ಸುಖ ನಾವೇ ಕೇಳಬೇಕಲ್ಲ ಅವ್ರಿಗೇನು ತೊಂದರೆ ಅದ ನಾವು ಕೇಳಬೇಕು ಏನದ ಹೇಳ್ರಿ ನಿಮ್ಮ ತೊಂದ್ರೆ ಬಿಡುಗಡೆ ಆದ ಬಳಿಕ ಬಿ ಅಲ್ಲಿ ಹೋಗಿ ಅವ್ರ ಮನೆಗೆ ಹೋಗಿ ಸಾಂತ್ವನ ಹೇಳಿ ಅವ್ರಿಗೆ 1,000 2,000 ರೂಪಾಯಿ ಕೊಟ್ಟು ಬಂದಾರ ಹೋಗಿ ಅವ್ರು ಸೂಪ್ರೆಂಟ್ ಇದ್ದಾಗ ಅವರು ಮಲ್ಲಿಕಾರ್ಜುನ ಸ್ವಾಮಿ ಅಂಥ ಮನುಷ್ಯ 3 ವರ್ಷ ಇಟ್ಟರು ಟ್ರಾನ್ಸ್ಫರ್ ಮಾಡಿ ಬೆಂಗಳೂರು ತೊಗೊಂಬಂದುಬಿಟ್ರು ಬಳ್ಳಾರಿಗೆ ಅಂಥವ್ನಿಗೆ ನಾವೆಲ್ಲ ಕಣ್ಣ ನೀರು ಅಳೋದು ಅವರು ನೀವು ತಂದೆ ಸಮಾನ ನಮ್ಮ ಕಷ್ಟ ಸುಖ ಕೇಳ್ತಿದ್ರು ನೀವು ಹೊಂಟ್ರಿ ಅಂತೇಳಿ ನಾವು ಅಳೋದು ಹತ್ತಿದೆ ಅವ್ರು ತೆಕ್ಕಿ ಹೊಕ್ಕೊಂಡವ್ರಿಗೆ ಸನ್ಮಾನ ಮಾಡಿದೆವು ಭವ್ಯದ ಅವ್ರಿಗೆ ಸನ್ಮಾನ ಮಾಡಿದೆವು ನಾವು ದೇವ್ರು ಇದ್ದಾಗ ನಮ್ಮ ಪಾಲಿಗೆ ಮಲ್ಲಿಕಾರ್ಜುನ ಸ್ವಾಮಿ ಅಂಥವ್ರಿಗೆ ನಾವೆಲ್ಲ ಕಳ್ಕೊಂಡು ಈಗ ಇವು ಮ್ಯಾಗೇರವ್ರು ಬಂದಾರ ಅದೇನು ನೆಮ್ಮದಿ ಅನ್ನೋದೇ ಇಲ್ಲ ಜೈಲ ಅಲ್ಲಿ ದುಡ್ಡು ಕೊಟ್ಟರೆ ಚೆನ್ನಾಗಿ ದುಡ್ಡು ಕೊಡ್ಲಿ ಅಂದ್ರೆ ಇಲ್ಲ ಎಲ್ಲ ಅಲ್ಲೆಲ್ಲ 2 ನಂಬರ್ ತಂದವ್ರು ಎಲ್ಲ ಒಳಗಲ್ಲೆಲ್ಲ ಗಾಂಜಾ ಮಾರೋದು ಮೊಬೈಲ ಇದು ಎಲ್ಲ ಸೇಫ್ಟಿ ಅವೆಲ್ಲ ಸತ್ಯನೇ ಅವೆಲ್ಲ ಏನು ಸುಳ್ಳೇನಲ್ಲ ಇಂಡಿಯನ್ ಟೇಟ್ ಗೌರ್ಮೆಂಟ್ ಕೊಟ್ರೆ ಅಟ್ಟೆ ಸರಿಯಾಗಿ ಚೆಂದಾಗಿ ಮಾಡಿಕೊಟ್ರೆ ನಾವು ಯಾರಿಗೆ ನೆನ್ಸಲ್ಲ ಯಾರಿಗೆ ಕೊಡೋನಲ್ಲ ತೊಗೊಳ್ಳೋ ಅನ್ನಲ್ಲ ಅದು ಇಂಡಿಯನ್ ಟೇಟ್ ಸರಿಯಾಗಿ ಕೊಡೋಲ್ಲ ಇವ್ರು ಹೊಟ್ಟೆ ಮಟನು ಹಾಗೆ ಚಿಕನು ಹಾಗೆ ಅಂಥದ್ದೇ ಅದು ಊಟನೂ ಅಂಥದ್ದೇ ಅನ್ನ ಸಾರು ಅದು ನೋಡಿದ್ರೆ ನೋಡೋಕ್ಕಾಗಲ್ಲ ಅದು ಊಟ ಮಾಡೋಕ್ಕೆ ಆಗಲ್ಲ ಹಿಂಗೆ ಅದಾಗ ಹೆಂಗ್ರಿ ಅದು ಸೊ ನೀವು ಈಗ ಸಜಾ ಆಗಿರುವ ಕೈದಿಗಳಿಗೆ ಏನು ದಿನಚರಿ ಇರುತ್ತೆ ಏನಿಲ್ಲರಿ ನಾವು ವಾಚ್ಮೆನ್ ಅಂತೇಳಿ ಕೆಲಸ ಮಾಡ್ತಿದ್ದೆ ನಾನು ವಾಚ್ಮೆನ್ ಅಂತೇಳಿ ಎಲ್ಲರೂ ಯಾರು ಜಗಳಾಡ್ತಾರೇನು ಕಚ್ಚಾಡ್ತಾರೇನು ಬೈದಾಡ್ತಾರೇನು ಶಿಸ್ತಿನಾಗ ಇಡೋದು ಆಫೀಸ್ ವರ್ಕ್ ಮಾಡ್ತಿದ್ದೆ ನಾ ವಾಚ್ಮೆನ್ ಅಂತೇಳಿ 16,000 ರೂಪಾಯಿ ಪೇಮೆಂಟ್ ಇವಾಗ ತಿಂಗಳ 16,000 ರೂಪಾಯಿ ಪೇಮೆಂಟ್ ನಮಗೆ ಈಗ 2 ವರ್ಷ ಆಯಿತು 10 ವರ್ಷ ಆದ ನಂತರ ವಾಚ್ಮೆನ್ ಅಂತೇಳಿ ಕೊಡ್ತಾರೆ ಅಲ್ಲಿ ಜೈಲ್ನಾಗ 10 ವರ್ಷ ಶಿಕ್ಷೆ ಶಿಕ್ಷೆ ಆದ ಬಳಿಕ ವಾಚ್ಮೆನ್ ಅಂತೇಳಿ ಮಾಡ್ತಾರೆ ವಾಚ್ಮೆನ್ ಮಾಡಿದ್ರೆ 16,000 ರೂಪಾಯಿ ಪಗಾರ ಕೊಡ್ತಾರೆ ನಮ್ಗೆ ಈಗ ಫಸ್ಟಿಗೆ ಈಗ ಹೋಗೋಣ ಶಿಕ್ಷೆ ಆಗನ ಇದು ಮಾಡಲ್ಲ ವಾಚ್ಮೆನ್ ಕೊಡಲ್ಲ ಸುಮ್ಮನೆ ಮುಂದೆ ತಿರುಗಾಡೋದು ಅಷ್ಟೇ ಅಲ್ಲಿ ಏನು ಕೆಲಸ ಇಲ್ಲ ಬಗ್ಸಿಲ್ಲ ಏನಿಲ್ಲ ಅವಾಗೇನು ಒಳಗಿಂದ ಅಷ್ಟೇ ನೋಡ್ಕೋತಿರೋದು ಸುಮ್ಮನೆ ಉಣೋದು ಕುಂಡ್ರೋದು ಮತ್ತೊಂದು ಏನು ಕೆಲಸ ಇಲ್ಲ ಬಗ್ಸಿಲ್ಲ ಏನಿಲ್ಲ ಅಲ್ಲಿ 10 ವರ್ಷ 8 ವರ್ಷ 7 ವರ್ಷ ಆಗಿತ್ತಂದ್ರೆ ಇಲ್ಲಿ ಹೊರಗೆ ಗಾರ್ಡನ್ ಅವ ಹೊಲ ಕೆಲಸ ಅವ ಅಲ್ಲಿ ಹೊರಗಡೆ ಅವ್ರಿಗೆ ಹೊರಗಡೆ ಕೆಲ್ಸಕ್ಕೆ ಹೋಯ್ತಾರೆ ಕಾಂಪೌಂಡ್ ಆಚೆ ಇಲ್ಲ ಓಡಿ ಹೋಗಲ್ಲ ಯಾರು ಹಂಗೆ ಓಡಿ ಹೋಗಲ್ಲ 8 ವರ್ಷ ಶಿಕ್ಷೆ ಮುಗಿದಿರ್ತದಲ್ಲ ಆ 8 ವರ್ಷ ಶಿಕ್ಷೆ ಮುಗಿದಿತ್ತು ಅಂದ್ರೆ ಓಡಿ ಹೋದ್ರೆ ಮತ್ತೆ 5 ವರ್ಷ ಪನಿಷ್ಮೆಂಟ್ ಅದ ಮುಂದೆ 5 ವರ್ಷ ಅದಕ್ಕಂದ್ರೆ ಯಾರು ಓಡಿ ಹೋಗಕ್ಕೆ ಹೋಗಲ್ಲ ಏಪ್ಪ ಬೇಡಪ್ಪ ಅಂತಾರೆ ಎಲ್ಲರೂ ಅಂದರೂ ಓಡಿ ಹೋಗ್ಯಾರ ಒಂದು 8-10 ಮಂದಿ ಅವ್ರಿಗೆ ಮತ್ತೆ ಹೇಳ್ಕೊಂಡು ತಂದಾರ 5 ವರ್ಷ ಶಿಕ್ಷೆ ಈಗ ಹೆಚ್ಚಿಗೆ ಅದ ಈಗ ಸದ್ದ ಅದಕ್ಕಂದ್ರೆ ಯಾರು ಓಡಿ ಹೋಗಕ್ಕಲ್ಲ ಅದಕ್ಕೆ ನಾವು ಹೋಗ್ಬೋದಿತ್ತು ಹೊರಗಡೆ ದೂರ ಎಲ್ಲೇ ದೂರ ಹೋಗು ಮಾಡುವ ಅದು ಒಂದೆಲ್ಲ ತರ್ತಾರೆ ಎಲ್ಲ ಹೆಂಡ್ರು ಇಲ್ಲಿ ತಾಯಿ ತಮ್ಮ ಎಲ್ಲ ಬಿಟ್ಟು ಹೋಗ್ಬೇಕಲ್ಲ ಓಡಿ ಹೋಗಿ ಹೊರಗಡೆ ಹಿಂಗಾಗಿ ಅದಕ್ಕಾಗಿ ನಿಂತು ಬಿಟ್ಟಿದ್ದೆವು ಅಲ್ಲಿ ಯಾರು ಹೋಗಲ್ಲ ಓಡಿ ಹೋಗಕ್ಕೆ ಹೋಗಲ್ಲ ಸೊ ಒಂದು 7-8 ವರ್ಷ ಆದ್ಮೇಲೆ ಆಚೆ ಬಿಡ್ತಾರೆ ಆಚೆ ಬಿಡ್ತಾರ ಕೆಲಸಕ್ಕೆ ಕೆಲಸಕ್ಕೆ ಗಾರ್ಡನ್ ಬೆಳಿತಾರಲ್ಲಿ ಬೆಳಿ ಬೆಳೀತಾರ ಇದು ಮೆಣಸಿನ್ಕಾಯಿ ಟಮಾಟಿ ಉಳ್ಳಾಗಡ್ಡಿ ಜೋಳ ಇಂಥವೆಲ್ಲ ಬೆಳೀತಾರಲ್ಲೆಲ್ಲ ಅದೆಲ್ಲ ನಮ್ಮಲ್ಲಿ ಜೈಲಿಗೆ ತೊಗೊಂಬರ್ತಾರೆ ಬೆಳೆದು ನಮ್ಮವರು ಒಂದು 20 ಮಂದಿ ಹೋಗ್ತಾರೆ ದುಡ್ಯಾಕಲ್ಲಿ ಕೈದಿಗಳು ಶಿಕ್ಷೆ ಆದವರು ಡೈಲಿ ಮುಂಜಾನೆ ಬೆಳಗ್ಗೆ 7 ಗಂಟೆ ಹೋಗ್ತಾರೆ ಸಂಜೆ 6 ಗಂಟೆ ಬರ್ತಾರೆ ಅವ್ರಿಗೆಲ್ಲ ಪಗಾರ 16,000 ರೂಪಾಯಿ ಪಗಾರ ಎಲ್ಲರಿಗೆ ಅವ್ರಿಗೆ ಕಿಚನ್ದಾಗ ಕೆಲಸ ಮಾಡೋರಿಗೆ ಕೂಲಿ ಕೆಲಸ ಈ ಕಡೆ ಹೊರಗಡೆ ಕೆಲಸ ಮಾಡೋರಿಗೆ ಅವ್ರಿಗೆ 16,000 ನಮಗೆ ವಾಚ್ಮೆನ್ ಆದವ್ರು 16 ಒಳ ತೋಟ ತಳಿ ಅದ ಗಾರ್ಡನ್ ಒಳಗೆ ಅಲ್ಲಿ ಮಾಡೋರಿಗೆ 16,000 ಎಲ್ಲರಿಗೆ ಪೇಮೆಂಟ್ ಅಲ್ಲಿ 10 ವರ್ಷ ಆದ ನಂತರ ಫಸ್ಟಿಗೆ ಇಲ್ಲ ಯಾರು ಶಿಕ್ಷೆ ಹೆಚ್ಚಿಗೆ ಆಗಿರ್ತಾ ಅವರಿಗೆಲ್ಲ ಪೇಮೆಂಟ್ ಸ್ಟಾರ್ಟಿಂಗ್ ಏನು ಕೆಲಸ ಇರಲ್ಲ ಏನೂ ಇರಲ್ಲ ಫಸ್ಟಿಗೆ ಹೋಗೋಣ ಸುಮ್ಮನೆ ಉಂಡು ಕೂಡೋದು ತಿರುಗಾಡೋದು ಅಲ್ಲಿ ಸ್ಟಿಲಿಸ್ಟ್ ಅಲ್ಲೇ ಗ್ರೌಂಡ್ನಾಗೆ ಅಲ್ಲೇ ಇರೋದು ಫಸ್ಟಿಗೆ ತುಂಬ ನಟೋರಿಯಸ್ ಜನ ಬಂದಿದೆ ಅಲ್ಲಿಲ್ಲ ನಟೋರಿಯಸ್ ಜನ ನಂಬಲ್ಲಿ ಇಲ್ಲೇ ಇಲ್ಲ ಈ ಬೆಂಗಳೂರವರೇ ಟ್ರಾನ್ಸ್ಫರ್ ಬರ್ತಾರೆ ಅಲ್ಲಿಗೆ ಅವ್ರು ಬಂದಾಗೆ ಅಷ್ಟೇ ಅಲ್ಲಿ
ಗಲಾಟೆ ಆಗೋದು ಇದು ಆಗೋದು ಹರ ಅಲ್ಲಿ ಬಂದಿರು ಶಂಕರ ನೆಲಮಂಗಲ ಶಂಕರ ಮಂಜು ಮತ್ತು ಸೈಲೆಂಟ್ ಸುನೀಲ ಇವರೆಲ್ಲ ಬಂದಿರು ಅಲ್ಲಿಗೆಲ್ಲ ಅವ್ರೇನು ಅಲ್ಲಿ ಗಲಾಟೆ ಮಾಡಿಲ್ಲ ಪಾಪ ಎಲ್ಲರಿಗೂ ಒಳ್ಳೆಯ ರೀತಿಯಿಂದ ಹೇಳ್ತಿರು ಖರ್ಚಿಗೆ ದುಡ್ಡು ಗಿಡ್ಡು ಎಲ್ಲ ಪಾಪ ಗರೀಬ್ ಜನ ಇದ್ದವ್ರಿಗೆ ದಾಂಡ ಗಿಂಡ ಹಿಂಗೆ ಇದ್ದವ್ರಿಗೆಲ್ಲ ಹೆಲ್ಪ್ ಮಾಡ್ತಿದ್ರು ಅವರೆಲ್ಲ ತಗೋರೋ 20,000 10,000 30,000 ಇವೆಲ್ಲ ನೀವು ಹೋರಿ ಚಂದಾಗಿರ್ರಿ ಹತ್ತಿರ ಅವರೆಲ್ಲ ಹೆಲ್ಪ್ ಮಾಡ್ತೀರಿ ಇಲ್ಲಿ ಬಂದು ಇಲ್ಲೇನು ಗಲಾಟೆ ಏನು ಮಾಡ್ತಿತ್ತಲ್ಲ ಅವರು ಹಾಂ ಅವ್ರು ಬೆಂಗಳೂರದಾಗೆ ಅವ್ರು ಏನು ಮಾಡಿದ್ರು ಆ ಕಡೆ ಮಾಡ್ತಿರು ನಮ್ಮ ಜೈಲಿಗೆ ಬಂದಾಗ ಮಾತ್ರ ಏನೂ ಮಾಡಿಲ್ಲ ಅವರು ಸುಮ್ಮನೆ ಯಾಕೆ ಹೇಳ್ಬೇಕು ನಾವೆಲ್ಲ ನಮಗೆಲ್ಲ ಹೆಲ್ಪ್ ಮಾಡ್ಯಾರ ಅವರೆಲ್ಲ ಬಟ್ ಜೈಲಲ್ಲಿ ದುಡ್ಡು ಕೊಟ್ರೆ ಆರಾಮಾಗಿರ್ಬೋದು ಲಾಡ್ಜ್ನಾಗ ಅಲ್ಲಿ ಇಲ್ಲೇನು ಸಿಗಲ್ಲ ಒಂದು ರೀತಿಯಿಂದ ಇಲ್ಲಿ ಅಲ್ಲಿ ಎಲ್ಲ ಸಿಗ್ತದೆ ಎಲ್ಲ ಏನು ಬೇಕು ಚಿಕನ್ ಮಟನ್ ಮೀನು ಹೊರಗಿಂದ ರೊಕ್ಕ ಕೊಡೋದು ತರಿಸೋದು ತಿನ್ನೋದು ಆರಾಮ ಒಬ್ರು ಕೆಲಸ ಮಾಡೋರ್ತಾರೆ ಆರಾಮ ರೊಕ್ಕ ಕೊಟ್ಟು ಮಾಡ್ಕೊಂಡು ತಿನ್ಕೋತು ಆರಾಮ ಕೂತು ಬಿಡೋದು ಏನು ತೊಂದರೆನೇ ಇಲ್ಲ ರೊಕ್ಕ ಇದ್ದವ್ರಿಗೆ ನಮ್ಮಂಥ ಬಡವರಿಗೆ ಕಷ್ಟ ಇದ್ದವ್ರಿಗೆ ತ್ರಾಸಲ್ಲಿ ತೊಂದರೆ ನಾವು ಎಲ್ಲಿದ್ದು ಕೊಡ್ಬೇಕು ರೊಕ್ಕ ಲೈಫ್ ತೆಗಿಯಕ್ರೆ ಯಾರು ಕೊಟ್ಟು ಕಳಿಸ್ತಾರೆ ನಮ್ಗೆ ಅಲ್ಲಿ ರೊಕ್ಕ ಅವೇ ದುಡ್ಕೊಂಡು ತಿನ್ನೋದೇ ಆಗಿರ್ತದೆ ಅವ್ರಿಗೆ ನಮಗೆಲ್ಲಿ ಕೊಟ್ಟು ಕಳಿಸ್ಬೇಕು ಅವರು ನಾವು ಅಲ್ಲಿ ಏನು ಮಾಡಿರ್ತಾರೆ ಅದೇ ತಿನ್ಬೇಕು ಅದೇ ಉಣ್ಬೇಕು ಅಲ್ಲಿ ಮತ್ತೊಂದು ಏನು ಇಲ್ಲೇ ಇಲ್ಲ ಅಲ್ಲಿ ರೊಕ್ಕ ಇದ್ದವರು ಆರಾಮ ಏನು ಬೇಕದು ತಂದು ಏನು ಫ್ರೂಟ್ಸು ಅದು ಇದು ಎಲ್ಲ ಏನು ಮನ್ಸಿಗೆ ಬರ್ತದೆ ಅದು ಬಂದು ತಂದು ತಿಂತಾರೆ ಅವರು ರೊಕ್ಕ ಕೊಟ್ಟು ಬಟ್ ಯಾರು ತಂದು ಕೊಡೋರು ಯಾರು ದುಡ್ಡು ಕೊಟ್ಟು ತಂದು ಕೊಡೋರು ಯಾರು ಹೊರಗಡೆಯಿಂದ ಅಂಗಡಿಯಿಂದ ಕ್ಯಾಂಟೀನ್ ಇದೆ ಅಲ್ಲಿ ಕ್ಯಾಂಟೀನ್ದವ್ರು ತಂದು ಕೊಡ್ತಾರೆ ಡಬಲ್ ರೇಟ್ ಎಷ್ಟು ರೇಟ್ 10 ರೂಪಾಯಿ ಇದ್ರೆ 20 ರೂಪಾಯಿ 100 ರೂಪಾಯಿ 200 ರೂಪಾಯಿ ಕೆಜಿ ಚಿಕನ್ ಇದ್ರೆ 500 ರೂಪಾಯಿ ತೊಗೋತಾರೆ ಮತ್ತು ಹೊರಗಡೆ ಗಾರ್ಡನ್ಗೆ ಹೋದ್ರೆ ಅವರು ತರ್ತಾರೆ ಬರಾಗ ಪೊಲೀಸರು ತಂದು ಕೊಡ್ತಾರೆ ಉಣ್ಣಕ್ಕೆ ತಿನ್ನಕ್ಕೆ ಏನು ತೊಂದರೆ ಇಲ್ಲ ರೊಕ್ಕ ಇದ್ದವನಿಗೆ ಆರಾಮ್ ಜೇಲ ರೊಕ್ಕ ಇಲ್ಲದವ್ರಿಗೆ ನರಕ ಜೇಲ ಸೊ ಒಳಗೆ ಅಂಗಡಿ ಇಟ್ಬಿಟ್ಟವ್ರೆ ಎಲ್ಲ ಕಡೆ ಎಲ್ಲ ಜೈಲ್ನಾಗ ಅದಾವ್ರಿ ಅಂಗಡಿ ನಮ್ಮಲ್ಲಿ ಅಟ್ಟೆ ಅಲ್ಲ ಎಲ್ಲ ಜೈಲ್ನಾಗ ಬೆಂಗಳೂರು ಮೈಸೂರು ಮಂಡ್ಯ ಬೆಳಗಾವಿ ಎಲ್ಲ ಜೈಲ್ನಾಗ ಅದಾವ್ರಿ ಕ್ಯಾಂಟೀನ್ ಗುಲ್ಬರ್ಗ ಎಲ್ಲ ಜೈಲ್ನಾಗ ಕ್ಯಾಂಟೀನ್ ಅದಾವ ಎಲ್ಲ ತಂದು ಕೊಡ್ತಾರೆಲ್ಲ ಅದು ಲೀಗಲ್ಲ ಇಲ್ಲಿಗಲ್ಲ ಅದು ಗೋರ್ಮೆಂಟ್ ಏನದ್ರಿ 21 ಐಟಮ್ಸ್ ಅಟ್ಟೆ ಗೋರ್ಮೆಂಟ್ ಕೊಟ್ಟದದು ಏನು ಪುಟಾಣಿ ಶೇಂಗಾ ಬಿಸ್ಕಿಟ ಸಾಬೂನ ಶ್ಯಾಂಪೂ ಒಂದು 26 ಐಟಮ್ಸ್ ಗೋರ್ಮೆಂಟ್ ರೂಲ್ಸ್ ಅದದು ಅಷ್ಟೇ ಕೊಡ್ಬೇಕಂತ ಹೇಳಿ ಉಳ್ಕಿದ್ದು ಏನೂ ಇಲ್ಲ ಅಲ್ಲಿ ಕೊಡೋಕೆ ಪರ್ಮಿಷನ್ ಇಲ್ಲ 26 ಐಟಮ್ಸ್ ಅಷ್ಟೇ ಕೊಡ್ಬೇಕು ಅವ ಕ್ಯಾಂಟೀನ್ದು ಗೋರ್ಮೆಂಟ್ ಇದೂ ಅದರ ದುಡ್ಡು ಕೊಟ್ಟು ನಾವು ತೊಗೋಬೇಕು ಇವು ತಿನ್ನು ಬರೇ ಚಿಕನ ಮಟನ ಮೀನ ಇವು ಯಾವ ಪರ್ಮಿಷನ್ ಇಲ್ಲಿವು ಅಲ್ಲಿ ತಂದು ಕೊಡೋದು ಕಡಲೆಬೇಳೆ ಮುಂಬೈ ಎಣ್ಣೆ ಮತ್ತು ಹಿಟ್ಟಿನ ಪ್ಯಾಕೆಟ ಇವು ಯಾವ ಇದು ಅಲೌಡ್ ಇಲ್ಲ ಅಲ್ಲಿ ಇವು ಅಲೌಡ್ ಇಲ್ಲ ಅಂದರೂ ಅವರೆಲ್ಲ ಮಂತ್ಲಿ ಕೊಡ್ತಾರೆ ಸೂಪ್ರೆಂಟಿಗೆ ಕೊಟ್ಟು ಕಿಸಿಂದ್ರೆ ಇವೆಲ್ಲ ನಡೆಸ್ತಾರಲ್ಲಿ ಎಲ್ಲ ಅರ್ಧ ಅವ್ರಿಗೆ ಹೋಗ್ತದೆ ಅರ್ಧ ಸೂಪ್ರೆಂಟಿಗೆ ಹೋಗ್ತದೆ 1 ಲಕ್ಷ 2 ಲಕ್ಷ ಕೊಡಬೇಕು ಸೂಪ್ರೆಂಟಿಗೆ ಮಂತ್ಲಿ ಸೊ ನೀವು ಎಷ್ಟು 19ನೇ ವಯಸ್ಸಿಗೆ ಎಷ್ಟನೇ ವಯಸ್ಸಿಗೆ ಜೈಲಿಗೆ ಹೋಗಿದ್ದು ನೀವು 20 ವರ್ಷ 19 20 ಅವ್ರದ್ದೆಲ್ಲ ಆಗೈತೆ ಎಲ್ಲ 3 ಮಂದಿದೆಲ್ಲ 4 ಮಂದಿ ಮ್ಯಾರೇಜ್ ಆಗೈತೆ ಎಲ್ಲ ಅಣ್ಣ ತಮ್ಮರದೆಲ್ಲ ನಂದಿಲ್ಲ ಏನ ಮ್ಯಾರೇಜ್ ಇಲ್ಲ ಏನ ನಾ ಇದು ಕೇಸ್ ಆಗನ ಒಲ್ಲಪ್ಪ ಅಂತ ಬಿಟ್ಬಿಟ್ನ ಅವ್ರದ್ದೇ ಮಾಡೀನಿ ಎಲ್ಲ ಮ್ಯಾರೇಜ್ ಎಲ್ಲ ಅವ್ರಿಗೆ ಮಾಡಿದ್ದೆ ನಾ ಎಲ್ಲ ಅವ್ರು ಮಾಡ್ಕೊಂಡು ಎಲ್ಲ 2 ಮಕ್ಳು ಅದಾವೆ ಎಲ್ಲರಿಗೆ 4 ಮಂದಿ ನಮ್ಮ ತಂಗಿಗೆ ನಮ್ಮ ತಮ್ಮಗೆ ಎಲ್ಲರಿಗೆ 2 ಮಕ್ಳು ಅದಾವೆ ನಾವು ಅಲ್ಲಪ್ಪ ಮ್ಯಾರೇಜ ನಂದು ಇದು ಅದ ಶಿಕ್ಷೆ ಅದ ಮತ್ತು ಆಕಿಗೆ ಎಲ್ಲಿ ಗೋಳಕ್ಕೆ ಹಾಕೋದು ಮಾಡ್ಕೊಂಡು ಆಕಿಗೆ ಯಾರು ನೋಡ್ತಾರೆ ಮಕ್ಕಳು ಮರಿಗೆ ಯಾರು ನೋಡ್ತಾರೆ ನನಗೆ ನೋಡ್ಲಿಕ್ಕೆ ಇದು ಇಲ್ಲ ಈಗ ಮತ್ತು ಅವ್ರಿಗೆ ಮಾಡ್ಕೊಂಡು ನಾ ಎಲ್ಲಿ ಅವ್ರಿಗೆ ಗೋಳ್ನಾಗ ಹಾಕಲಿ ನಾವು ಅಲ್ಲ ಮ್ಯಾರೇಜ್ ಮುಗಿದು ಬಂದ ಬಳಕ ನೋಡಮ್ಮ ಹೋಗ ತಂದನ ಅವ್ರಿಗೆ ಮ್ಯಾರೇಜ್ ಮಾಡಿಬಿಟ್ಟಿನಿ ಎಲ್ಲರೂ ಚೆನ್ನಾಗಿದಾರ ನಾವು ಈಗ ಇನ್ಮ್ಯಾಗ ಬಂದು ಇನ್ಮ್ಯಾಗ ಮ್ಯಾರೇಜ್ ಮಾಡ್ಕೊಂಡು ಏನಾರು ಮಾಡ್ಕೊಂಡು ಜೀವನ ಇದು ಮಾಡ್ಬೇಕಂತೇಳಿ ಮಾಡೀನಿ ಈಗ ಮದುವೆ ಆಗ್ಬೇಕು ಈಗ ಸುಮ್ಮನೆ ಬೇಕಲ್ಲ ಮತ್ತು ಮನುಷ್ಯನಿಗೆ ನಾಳೆ ಮುಂದೆ ಯಾರು ನೋಡ್ತಾರೆ ಯಾ ಅಣ್ಣತಮ್ಮರು ಯಾ ಮಕ್ಕಳು ಯಾರು ನೋಡೋಕ್ಕೂ ಹೋಗಲ್ಲ ಈಗ ಇನ್ನೂ ನನಗೆ ಬಲ್ಲಿ ಶಕ್ತಿ ಅದ ಒಂದು ಸ್ವಲ್ಪ ತಿರುಗಾಡ್ತೀನಿ ಓಡಾಡ್ತೀನಿ ಇದು ಅದ ಮತ್ತು ಮುಂದೆ ನಾ ಬಿದ್ದಾಗ ಅವ್ರ್ಯಾಗ ನೋಡ್ಲಿಕ್ಕೆ ಹೋಗ್ತಾರೆ ತಮ್ಮನ ಮಕ್ಕಳು ಎಲ್ಲ ಸುಮ್ಮನೆ ನಮ್ಗೆ ಒಂದು ಏನಾರು ಆಯಿತು ಮಕ್ಕಳು ಮರಿ ಅದೊಂದ್ರೆ ಎಲ್ಲರೂ ಒಂದು ಹೆಣ್ಣು ನೋಡಿ ಮಾಡ್ಕೋಬೇಕಂತ ವಿಚಾರ ಅದ ನಮ್ಮದು ಎಷ್ಟು 52 ಏಜ್ 52 ಹುಡುಗಿ ಸಿಗುತ್ತೆ ಈಗ ಯಾವ್ದು ಎಲ್ಲರೂ ಹೋದ್ರೆ ಒಂದು ವಯಸ್ಸಾಗೋದು ಒಂದು 30-40 ವಯಸ್ಸಾಗೋದು ನೋಡ್ಕೊಂಡು ಎಲ್ಲರೂ ಇತ್ತು ಒಂದು ಮಾಡ್ತಂದ್ರೆ ನೋಡ್ಕೊಂಡು ಮಾಡ್ಕೊಳ್ಳೋದು ಇಲ್ಲಾಂದ್ರೆ ಇಲ್ಲ ಸಿಗಲಿಲ್ಲ ಅಂದ್ರೆ ಇಲ್ಲ ನಮಗಂತರೂ ಸಣ್ಣ ಹುಡುಗಿಯರಂತರೂ ನಮ್ಗೆ ಯಾರೂ ಕೊಡಲ್ಲ ಆಗಲ್ಲ ಹೋಗಲ್ಲ ನಾವು ಅದು ಸಣ್ಣ ಹುಡುಗಿಯರು ಮಾಡ್ಕೊಳಕ್ಕೂ ಹೋಗಲ್ಲ ನಮ್ಮ ಏಜ್ ಆಗ್ಯದಲ್ಲ ಹಿಂಗಾಗಿ ಏನೂ ಬೇಡ ನಮ್ಗೆ ಅದು ಮಾಡ್ಕೊಳ್ಳೋದು ಸ್ವಲ್ಪ ಏಜ್ ಆಗಿವು ಎಲ್ಲರೂ ಇದ್ದು ಮಾಡ್ದು ಅಂದ್ರೆ ನೋಡ್ಕೊಂಡು ಮಾಡ್ಬೇಕಂತೇಳಿ ಮಾಡಿದ್ದೀವಿ 30-40 ಏಜ್ ಆದದ್ದು ಸೊ ಈಗ ನಿಮ್ಮ ಮೇಲೆ ಕೇಸ್ ಬಿತ್ತಲ್ಲ ಮರ್ಡರ್ ಕೇಸು ಅವಾಗ ದುಡ್ಡು ಹೋಯ್ತು ಸಿಕ್ಕಾಪಟ್ಟೆ ಹೋಯ್ತಾರೆ ದುಡ್ಡು ಭಾಳ ಎಷ್ಟು ಖರ್ಚಾಯಿತು ಒಂದು 30 ಲಕ್ಷ ರೂಪಾಯಿ ಎಲ್ಲ ಟೋಟಲಿ ಸುಮ್ಮನೆ ಎಲ್ಲ ಜನ ನನಗೆ ಬೇಕಾಗದೆಲ್ಲ ಎಲ್ಲರೂ ಕೊಡ್ತೀರಿ ನನಗೆ ಚಲೋ ನಾವು ಒಳ್ಳೆಯವನ ಎಲ್ಲ ಲೀಡ್ರುಗಳು MLA ಗಳು ನನಗೆಲ್ಲ ಹೆಲ್ಪ್ ಮಾಡ್ಯಾರ ಎಲ್ಲ ನನಗೆ ನನ್ನ ಬಲ್ಲೇನು ಆಸ್ತಿ ಇಲ್ಲ ಹೊಲ ಇಲ್ಲ ಏನಿಲ್ಲ ಜನರದೇ ನನಗೆ ಇಲ್ಲ ಆಸ್ತಿ ಇಲ್ಲ ಆಸ್ತಿ ಸ್ವಲ್ಪ ಇತ್ತು ಅದೇನು ಲೆಕ್ಕಕ್ಕೆ ಇದ್ದಿತ್ತಲ್ಲ ಅದು
ಇನ್ನು ಅದ ಅದು ಅಟ್ಟೆ ಒಂದು 2 ಎಕರೆ ಅದ. ಸುಮ್ಮನೆ ಅದೇನು ನಮ್ಮ ಹೋಗೋರಲ್ಲ ಮಾಡೋರಲ್ಲ 2 ಎಕರೆ ಬೇರೆದವ್ರಿಗೆ ಕೊಟ್ಟಿದ್ದೀವಿ ಮಾಡತ್ತೇಳಿ. ನಾವು ಹೊಲ್ದಾಗ ದುಡಿಯೋರಲ್ಲ ಮಾಡೋರಲ್ಲ ಏನಲ್ಲ, ಬೇರೆದವ್ರಿಗೆ ಕೊಟ್ಬಿಟ್ಟು ನಮ್ಮ ಕಾಕಾಗ. ಜನರ ಮ್ಯಾಗೆ ನಾ ಬದುಕಿದ್ದೆ ನೋಡ್ರಿ. ಜನನೇ ನನಗೆಲ್ಲ ಆಸ್ತಿ. ಜನರ ಸಲುವಾಗಿ ನಾ ಎಲ್ಲ ಕೆಲಸನೂ ಮಾಡೀನಿ. ಜನನೂ ನನಗೆ ಹೆಲ್ಪ್ ಮಾಡ್ಯಾರ ಎಲ್ಲ. ಇದೆಲ್ಲ ಇಷ್ಟೊಂದು ಆಗ್ಬೇಕಂದ್ರೆ ಜನರದ್ದು ಪುಣ್ಯ. MLAಗಳು ಲೀಡ್ರುಗಳು ನಮ್ಮ ಯಶವಂತರಾವ್ ಗೌಡ್ರು ಅದಾರ MLA, ಅವರು ನಾನು ಭಾಳ ಹೆಲ್ಪ್ ಮಾಡ್ತಾರೆ. ಯಶವಂತರಾವ್ ಗೌಡ್ರು ಇಂಡಿ MLA ಅವರು ಅದಾರ, ಅವರು ಹೆಲ್ಪ್ ಮಾಡ್ತಾರೆ. SR ಪಾಟೀಲ್ ಸಾಹೇಬ್ರಾರ ಅವರು ಹೆಲ್ಪ್ ಮಾಡ್ತಾರೆ. ಗೋವಿಂದ ಕಾರಜೋಳ ಸಾಹೇಬ್ರು ಅವರು ಮಾಡ್ಯಾರ ನಮ್ಗೆ. ಅವ್ರ ಪುಣ್ಯದಿಂದ ನಾವು ಒಂದು ರೊಟ್ಟಿ ಊಟ ಮಾಡಕತ್ತಿದ್ದೇವೆ ಈಗ. ಅವ್ರದ್ದೇ ಪುಣ್ಯ. ಎಲ್ಲರಿಗೆ ಜನರಿಗೆ ಹಚ್ಕೊಂಡು ಹೋಗಿನಿ. ನಾ ಮರ್ಡರ್ ಮಾಡೀನಿ ಹಂಗೆ ಅಂಜಿಕೆ ಇಂಥದ್ದಿಲ್ಲ. ವಿನಯದಿಂದ ಅವ್ರಿಗೆ ಹೇಳಿ ಮಾಡಿ ನನಗೆ ಇಂಥ ಮಾಡ್ರಿ ಕೆಲಸ ಅಂತೇಳಿ ಎಲ್ಲರಿಗೂ ವಿನಯದಿಂದ ಇದು ಮಾಡ್ಕೊಂಡು ಎಲ್ಲರಿಗೂ ಒಳ್ಳೆ ಅಂತೇಳಿ ಬಾಳ್ಕೊಂಡು ಹೋಗಿ ಬಂದೀನಿ. ನಾ ಎಲ್ಲರಿಗೆ ನಾ ಹಂಗೆ ಹಿಂಗೆ ದೊಡ್ಡ ಇದ್ದಿದ್ದೀನಿ ಹಂಗೆ ಅದು ಬೇಡ ನನಗದು, ಅದು ಬೇಕಾಗಿಲ್ಲ. ಜೀವನ ಹೋಯ್ತು 20 ವರ್ಷ, ದುಡ್ಡು ಹೋಯ್ತು, ನಿಮ್ಗೆ ಯೌವನನೇ ಹೋಯ್ತು, ಎಲ್ಲ ಹೋಗ್ಬಿಡ್ತೀರಿ. ಈಗ ನನ್ನ ಮನೆ ಎಲ್ಲ ಯೌವನೇ ಹೋಗ್ಬಿಡ್ತೆ ಎಲ್ಲ ಪೂರ. ಈಗೇನದ ಈಗೇನು ಮಾಡೋಕ್ಕೆ ಸಾಧ್ಯ? ಏನೋ ಒಂದು 15-10 ವರ್ಷ ಏನು ನಾಳೆಗೆ ಸಾಯ್ತೀನಿ. ನನ್ನ ಮೊದಲೇ ಹಾಲ್ಟ್ ಒಂದು ಅದ, ಯಾವಾಗ ಸಾಯ್ತೀನೋ ಹೇಳೋಕ್ಕಾಗಲ್ಲ. ಏನೋ ಒಂದು ಭಾಳ ಆದ್ರೆ ಒಂದು 10 ವರ್ಷ ಡಾಕ್ಟ್ರ್ ಹೇಳೋಣ, 10-15 ವರ್ಷ ಪಂತ್ಯ ಮಾಡಪ್ಪ ಎಲ್ಲ ಇದು ಮಾಡು, ಸ್ವಲ್ಪ ಇನ್ನೊಂದು 20 ವರ್ಷ ಬದುಕ್ತೀನಿ ಅಂತ ಹೇಳ್ಯಾರ. ಕಂಟ್ರೋಲ್ ಇರು, ಎಲ್ಲರೂ ಚಟ ಮಾಡಬೇಡ, ಏನೂ ಮಾಡಬೇಡ, ಗುಳಿಗೆ ಕರೆಕ್ಟ್ ಟೈಮಿಗೆ ತೊಗೋತ ಹೇಳ್ಯಾರ. ಅದನ್ನು ಕರೆಕ್ಟ್ ಎಲ್ಲ ಮಾಡ್ಕೋತಿದ್ದೀನಿ. ಯಾವುದು ಚಟ ಇಲ್ಲ, ಏನಿಲ್ಲ, ಕುಡಿಯೋದಿಲ್ಲ, ಏನಿಲ್ಲ, ಯಾವ ಹ್ಯಾಬಿಟ್ ಇಲ್ಲ. ಪೈಲ ಮುಂಚೆ ಒಂದು ಸಿಗರೇಟ್ ಸೇತಿದೆ, ಅದು ಬಿಟ್ಟಿನೀಗ. ಇನ್ನೊಂದು 15-20 ವರ್ಷ ಬದುಕ್ತೇವೆ. ಏನು ಯಾವ ಬದುಕ್ತೇವೋ ಸಾಯ್ತೇವೋ ಹೇಳೋಕ್ಕಾಗಲ್ಲ. ನಮ್ಮ ಜೀವನನೇ ಎಲ್ಲ ಕತ್ತಿ ಮುಗಿದು ಹೋಗ್ಯದ. ಈಗ ಜೈಲ್ನಾಗ ಬಿದ್ದು ಇಟಡಿಗೆ ನಾ ಏನೇನೋ ಒಂದು ZP ಮೆಂಬರ್ ಆಗ್ತಿದೆ. ನಾನು ZP ಮೆಂಬರ್ ಆಗಿ ಹೋಗ್ತಿದ್ದೆ. ಒಂದು ಗ್ರಾಮ ಪಂಚಾಯತಿಯಿಂದ ನಾ ZP ಮೆಂಬರ್ ಆ ಲೆವೆಲ್ ತನಕ ಇತ್ತು. ನನಗೆ ಮಾಡೋ ಕೆಪಾಸಿಟಿ ಇತ್ತು ನನ್ನ ZP ಮೆಂಬರ್. ಈಗಾದರೂ ನಮ್ಮ SC ರಿಸರ್ವೇ ಅದ, SC ಅಂಜುಟಿಗೆ ಮಚ್ಚೇತ್ರ. ಈಗಾದರೂ ಜನ ಅಲ್ಲತ್ತಾರ ನನಗೆ, ಬಂದು ಒಳ್ಳೇದಾಯ್ತು ZP ನಿಂದ್ರಿ, ಈಗ ನಿಂದ್ರು ಮಾಡಮ್ಮ ಎಲೆಕ್ಷನ್, ನೀವು ಕಷ್ಟನಾಗ ಇದ್ದಿ ಈಗ. ಸೊ ಈಗ ಎಲೆಕ್ಷನ್ ನಿಲ್ಬೋದಾ? ಹಾಂ, ಈಗ ನಿಂದ್ರದಕ್ಕೆ ಅಲ್ಲತ್ತಾರ ಈಗ ನಮಗೆ. ಬಟ್ ಜೈಲಿಗೆ ಹೋಗಿ ಪನಿಷ್ಮೆಂಟ್ ಆದ್ರೆ ನಿಲ್ಬೋದಾ? ನಮ್ಮ ಗೋರ್ಮೆಂಟೇ ಸರ್ಟಿಫಿಕೇಟ್ ಕೊಟ್ಟದಲ್ಲ, ಏನಂತ ಒಳ್ಳೆ ಅಂತ ಹೇಳಿ, ಒಳ್ಳೆ ನಡೀತಿ ಅಂತ ಹೇಳಿ ಕಿಶಂದ್ರ ಬಿಡುಗಡೆ ಮಾಡ್ಯಾರ ನಮಗೆ. ಸೊ ಈಗ ನೀವು ಎಲಿಜಿಬಲ್? ಹಾಂ, ಎಲಿಜಿಬಲ್. ಈಗ ನಮ್ಗೆ ಶಿಕ್ಷೆ ತೆಗೆದು ನಾವಾಗೆ ಮುಗಿಸಿ ಬಂದಿದ್ರು ಬೇರೆ. ಈಗ ನಮ್ಮ ಗೋರ್ಮೆಂಟ್ ಸನ್ನಡತೆ ಆಧಾರ ಅಂತೇಳಿ ಒಳ್ಳೆ ಅಂತೇಳಿ ಕಿಶಂದ್ರ ಒಳ್ಳೆ ನೀವು ಅಂತೇಳಿ ಸರ್ಟಿಫಿಕೇಟ್ ಕೊಟ್ಟು ನಮಗೆ ಬಿಡುಗಡೆ ಮಾಡ್ಯಾರ. ಈಗ ಒಂದು ಸರ್ಟಿಫಿಕೇಟ್ ಕೊಟ್ಟರು ನಮಗೆ ಗೃಹ ಮಂತ್ರಿಗಳು ಪರಮೇಶ್ವರ್ ಸಾಹೇಬರು. ಹೈಕೋರ್ಟ್ ಹೇಳ್ತಾರ ಪನಿಷ್ಮೆಂಟ್ ಎಷ್ಟು ವರ್ಷ ಕೊಟ್ಟಿದ್ದು ಪನಿಷ್ಮೆಂಟ್ ಅಂದ್ರೆ ಅದು ಹೆಂಗಂದ್ರೆ ಗೌರ್ಮೆಂಟ್ ಈಗ ಲೈಫ್ ಅಂದ್ರೆ ಸುಪ್ರೀಂ ಕೋರ್ಟ್ ಆದೇಶ ಅದ. ಲೈಫ್ ಅಂದ್ರೆ 14 ವರ್ಷ ಶಿಕ್ಷೆ ತೆಗಿಬೇಕವ, ಸುಪ್ರೀಂ ಕೋರ್ಟ್ ಆದೇಶ ಅದ. ಅದಕ್ಕೆ ಸುಪ್ರೀಂ ಕೋರ್ಟ್ ಏನು ಹೇಳ್ದ, ನೀವು ನಿಮ್ಮ ಗೌರ್ಮೆಂಟ್ ಎಷ್ಟಕ್ಕೆ ಬಿಡ್ತೀರೋ, 10 ವರ್ಷಕ್ಕೆ ಬಿಡ್ತಿರೋ, 12 ವರ್ಷಕ್ಕೆ ಬಿಡ್ತಿರೋ, 8 ವರ್ಷಕ್ಕೆ ನೀವು ಬಿಟ್ಟು ಕೊಟ್ಟದು. ನಮ್ಮ ಲೈಫ್ ಅಂದ್ರೆ 14 ವರ್ಷ ನಮ್ಮದು ಕಾನೂನು ದೃಷ್ಟಿಯಾಗ. ನೀವು ಗೌರ್ಮೆಂಟ್ನವ್ರು ಎಷ್ಟಕ್ಕೆ ಬಿಡ್ತೀರಿ ಬಿಡ್ರಿ ಅಂತ ಅವ್ರಿಗೆ ಆದೇಶ ಮಾಡ್ಯಾದ ಸುಪ್ರೀಂ ಕೋರ್ಟ್. ಇವರು ಗೌರ್ಮೆಂಟ್ ಏನು ಮಾಡತ್ತ 11 ವರ್ಷ 6 ತಿಂಗಳಿಗೆ ಬಿಡುಗಡೆ ಮಾಡ್ಲತ್ತಾರ. ಲೈಫ್ ಅಂದ್ರೆ 11 ವರ್ಷ 6 ತಿಂಗಳು, 2 ವರ್ಷ ಮಾಪಿ ಹಾಕ್ತಾರ. ಅವರು ಮಾಪಿ ಹಾಕಿ 14 ವರ್ಷ ಮಾಡ್ತಾರೆ. 2.5 ವರ್ಷ ಮಾಪಿ, 11 ವರ್ಷ 6 ತಿಂಗಳ ನಮ್ಮ ಸುಕ್ಕ ಇವೆಲ್ಲ ಕೂಡಿಸಿ 14 ವರ್ಷಕ್ಕೆ ಬಿಡುಗಡೆ ಗೌರ್ಮೆಂಟ್. ಬಟ್ ಯಾಕೆ ಅಂದ್ರೆ 11 ವರ್ಷ 6 ತಿಂಗಳಿಗೆ ಬಿಡಬೇಕು ಅಂತ ಅಂದ್ರಲ್ಲ? ಮತ್ತೆ ಅದು ಸ್ವಲ್ಪ ಇವು ಎಲ್ಲ ಮುಂದೆ ಇದು ಬಂದಲ್ರಿ, ಇಲೆಕ್ಷನ್ ಇವೆಲ್ಲ ಬಂದರಿಂದ ಮುಂದೆ ಹೋಗ್ಬಿಟ್ಟು ಕಮಿಟಿ ಆಗಲಿಲ್ಲ. ಅಲ್ಲಿ DCSP ಕಮಿಟಿ ಇರ್ತದೆ. ಅದು ಆ ಕಮಿಟಿ ಮುಂದಕ್ಕೆ ಹೋಗ್ಬಿಡ್ತು. ಇಲೆಕ್ಷನ್ದಿಂದ ಕೋಡ್ ಕಂಡಕ್ಟ್ ಆಯ್ತಲ್ಲ, ಇದು ಇಲೆಕ್ಷನ್ ಇದೆಲ್ಲ 1 ವರ್ಷ ಮುಂದೆ ಹೋಗ್ಬಿಡ್ತು. ಮುಂದಕ್ಕೆ ಹೋಗಿ ಇದಾಗಿಬಿಡ್ತು. ಮುಂದೆ ಆದ ನಂತರ ಗೌರ್ಮೆಂಟ್ ಎಲ್ಲ ಪಾಸ್ ಮಾಡಿ ಕೊಟ್ಟು ಕಳಿಸ್ಬಿಡ್ತು ನಮಗೆ. ಸೊ ನಿಮ್ಮ ತಮ್ಮನಿಗೆ ಗೌರ್ಮೆಂಟ್ ಜಾಬ್ ಸಿಕ್ಕಿದ್ದಕ್ಕೆ ನೀವು ಸ್ವಲ್ಪ ಬದುಕಿದೆವು. ಇಲ್ಲಾಂದ್ರೆ ಎಂದೋ ಸತ್ತು ಹೋಗ್ತಿದ್ದೇವೆ ನಾವೆಲ್ಲ. ಊಟನೂ ಸಿಗ್ತಿತ್ತಲ್ಲ ನಮಗೆ, ಊಟನೂ ಸಿಗ್ತಿತ್ತಲ್ಲ. ಅವನದಿಂದೇ ನಾವು ಬದುಕಿದೆವು. ಈಗ ಸದ್ಯ ಹೇಳ್ಬೇಕಂದ್ರೆ ಏನೂ ಇಲ್ಲ, ನಮ್ಮ ಹೊಲನೂ ಇಲ್ಲ, ಮನೆಯೂ ಇಲ್ಲ. ಏನು ಜನರ ಮ್ಯಾಗೆ ಎಷ್ಟು ಜನ ನಮಗೆ ಇದು ಮಾಡ್ತಾರೆ, ಎಷ್ಟು ವರ್ಷ ಮಾಡ್ತಾರೆ ಎಲ್ಲ ಜನರ ಮ್ಯಾಗೆ ಅಂದಾಗ ಹೆಂಗೆ ಬದುಕಕ್ಕೆ ಸಾಧ್ಯ ಅದ? ಆಗಲ್ಲ. ಅವನು ಸ್ವಲ್ಪ ನೌಕರಿ ಆಗ್ಯದ, ಸುಮ್ಮನೆ ಎಲ್ಲರಿಗೂ ಸ್ವಲ್ಪ ನೋಡ್ರಪ್ಪ ನೀವು ಇದು ತಗೋರಿ ಮಾಡ್ಕೊಂಡು ತಿನ್ರಿ ಅಂತೇಳಿ ಮಾಡಿ ಕೊಡ್ತಾನೆ ಅವನು. ನಮ್ದೆಲ್ಲ ಹೈರಾಣ ಪರಿಸ್ಥಿತಿ ಗಂಭೀರ ಅದ, ಇರ್ಲೆತ್ತತ್ತಾನವನು. ಸೊ ಯಾರೋ ಕಡು ಬಡವ ಏನೋ ಅಪರಾಧ ಮಾಡಿ ಒಳಗಡೆ ಬಂದ್ಬಿಟ್ರೆ ಏನು ಸಪೋರ್ಟ್ ಇಲ್ಲ, ದುಡ್ಡಿಲ್ಲ, ಏನು ಅಂದರೆ ಸಾಯೋದು. ಆ ಊಟ ತಿಂದು ಬದುಕಕ್ಕಾಗಲ್ವ? ಬದುಕಕ್ಕಾಗಲ್ಲ. 1 ವರ್ಷ 2 ವರ್ಷ ಬದುಕ್ತಾನೋ, 3 ವರ್ಷ 4 ವರ್ಷ ಮುಂದೆ ಎಷ್ಟೋ ತಿಳ್ತಿತ್ತಾನದು. ಅದೇ ತಿನ್ನೋಕ್ಕಾಗಲ್ಲ ಮನುಷ್ಯಾಗ. ಹೆಂಗೆ ಬದುಕ್ತಾನೆ ರೀ? ಎಷ್ಟೋ ಮಂದಿ ಸತ್ತಾರ ಹಂಗೆ ಅಲ್ಲಿ ಒಳಗಡೆ ಜೈಲ್ನಾಗೆ. ನಮ್ಮ ಕಣ್ಣು ಮುಂದೆ ಹಾರ್ಟ್ ಆಗಿ ಇದು ಆಗಿ ಆನ್ ದಿ ಸ್ಪಾಟ್ ಸತ್ತವ 8-10 ಮಂದಿ ನಮ್ಮ ಕಣ್ಣು ಮುಂದೆ. ಯಾರ್ಯಾರು? ಅವರು ಅದಾರೆ ಇಂಡಿ ತಾಲೂಕಿನವರು, ಈ ಕಡೆ ಮುದ್ದೆ ಬೀಳದವರು ಒಂದು 8-10 ಮಂದಿ ಸತ್ತಾರಲ್ಲಿ. ಅಂದರೆ ಏನು ದುಡ್ಡು ಇಲ್ಲದೇನು, ಮತ್ತು ಹಾರ್ಟ್ ಒಂದು ಅದಲ್ರಿ ಅದು.
ಇಮಿಡಿಯೇಟ್ಲಿ ಖಲಾಸೆ ಆನ್ ದಿ ಸ್ಪಾಟ್. ಅಲ್ಲಿ ಆಸ್ಪತ್ರೆ ಇರುತ್ತಂತಲ್ಲ, ಆಸ್ಪತ್ರೆಯಲ್ಲಿ ಇಲ್ಲಿ ವೈಯಕ್ತಿಗೆ ಅಲ್ಲಿ ಖಲಾಸೆ ಆಗಿರ್ತಾವೆ, ಅಲ್ಲಿ ಒಳಗೆ ಹೊರಗೆ ಹೋಯ್ತಾರೆ, ಹೋಗಾಡ್ತಾರೆ, ಸಾತ್ ಅಂತ ಹೇಳಿ ಬಂದುಬಿಡ್ತಾರೆ. ಸ್ವಲ್ಪ ಮನೆ ನೋಡೋರು ಬೇಕಲ್ಲ, ರೊಕ್ಕ ಹಾಕೋರು ಬೇಕು, ಪ್ರೈವೇಟ್ ದವಾಖಾನೆ ತೋರಿಸ್ಬೇಕು. ಗೌರ್ಮೆಂಟ್ ಹಾಸ್ಪಿಟಲ್ದಾಗ ಏನಂದ್ರೆ ಏನೂ ಇಲ್ಲ, ಅಲ್ಲಿ ಹೆಂಗೆ ನೋಡ್ತಾರೆ ಹಾರ್ಟಿನೆಲ್ಲ. ಜಯದೇವ ಆಸ್ಪತ್ರೆ ಹಾರ್ಟ್ ಅಂಥವು ಚಲೋ ಇದ್ರೆ ಮಾಡಿದ್ರೆ ಬದುಕ್ತಾವ. ಸುಮ್ಮ ಹೋಗೋದು ಸರ್ಕಾರ ದವಾಖಾನೆ ಹೋಗೋದ್ರೆ ಅಲ್ಲೇನು ಆಗ್ತದ್ರಿ, ಆಗಲ್ಲ. ಸಾತ್ ಅಂತೇಳಿ ಬಂದುಬಿಡು. ಈ ನಮ್ಗೆ ಹಂಗೆ ಅಂದಿರು, ಸಾತ್ ಹೊಂಟಿದ ಸಾತ್ ನೋಡೋತಂದ್ರು. ಏನೋ ನಮ್ಮ ಪುಣ್ಯ ಇನ್ನೂ ಉಳ್ಯೋದದ, ಅವು ಹೊರಗೆ ಆ ಕಡೆ ಇಂಜೆಕ್ಷನ್ ಅವು ಇವು ಎಲ್ಲ ಮಾಡಿ ಸ್ಟೇಟ್ಮೆಂಟ್ ಸ್ಟ್ಯಾಂಪ್ ಹಾಕಿ ಹೊರಗೆ ತೊಗೊಂಬಂದಾರ ನಾವು. ಸ್ವಲ್ಪ ಮನ್ಯಾಗ ಇದು ಇತ್ತಂತೇಳಿ. ಬಟ್ ಮುಂದೆ ಲೈಫು ಇನ್ನು ಅರ್ಧ ಲೈಫ್ ಇದೆ ನಿಮಗೆ. ಹಾಂ, ಇನ್ನೊಂದು ಸ್ವಲ್ಪ ಅದ, ಅದಕ್ಕೆ ನೋಡಿ ನಾವು ಎಲ್ಲ ಲೈಫ್ ತೆಗೆದು ಹೋಗ್ಬಿಡು, ಮತ್ತೇನಿಲ್ಲಿನ. ಕಿಂಗ್ ಆಗಬೇಕು, ಗುಂಡ ಆಗಬೇಕು, ದೊಡ್ಡ ರೌಡಿ ಆಗಬೇಕು ಅನ್ನೋದು ಅದು ಬೇಡದು. ರೌಡಿ ಆಗೋದು ಅದು ಕೆಟ್ಟದದು, ಇಂದಿಲ್ಲ ನಾಳೆ ಕೆಟ್ಟದದು. ಈಗಿನ ತಾತ್ಪೂರ್ತಿಕವಾಗಿ ನಿನ್ನ ಹೆಸರು ಬರ್ತದೆ, ರೊಕ್ಕ ಬರ್ತದೆ, ಎಲ್ಲ ಬರ್ತದೆ, ಅದು ಬೇಡದು. ಅದು 4 ದಿನದ್ದು ಕ್ಷಣಕ್ಕದು. ಮುಂದೆ ಅಲ್ಲಿ ಏನು ಕಷ್ಟ ಅನ್ನೋದು ಗೊತ್ತಿಲ್ಲದು, ಅದು ಮಾಡೋಕೆ ಹೋಗ್ಬೇಡ್ರಿ ಯಾರು, ಅದು ಕೆಟ್ಟದದು. ನಿಮ್ಮ ಹೆಂಡ್ರು ಮಕ್ಕಳು ನೀವು ಪರದೇಶ ಆಗಿ ತಿರುಗಾಡ್ಬೇಕಾಗ್ತದೆ. ಏನೋ ಶಿಕ್ಷೆ ಆಯ್ತಂದ್ರೆ ಮುಗಿದು ಹೋಯ್ತು. ಯಾರು ನಿಮಗೆ ನಂಬಲ್ಲ, ಯಾರು ಬರಲ್ಲ, ಹೋಗಲ್ಲ ನಿಮಗಲ್ಲಿ. ಅವರೇ ಬಾ ಅಂದರೆ ಬರಲ್ಲ, ಅಲ್ಲಿ ಹೆಂಡ್ರು ಮಕ್ಕಳೇ ಬರಲ್ಲ. ಅಲ್ಲಿ ಕೆಟ್ಟದದು. ರೌಡಿ ಆಗ್ಬೇಕಂದ್ರೆ ಭಾಳ ಕೆಟ್ಟದು, ಮಾಡೋಕೆ ಹೋಗ್ಬಿಡ್ರಿ ರೌಡಿ ಯಾವತ್ತು, ಅದು ಚಲೋ ಅಲ್ಲದು, ಭಾಳ ಕೆಟ್ಟದದು. ಜೀವನ ನರಕದು. ಬಟ್ ಜೈಲ್ ನರಕ ಅಂತೀರಿ. ಜೈಲ್ ನರಕ ರೀ, ಅದು ಪೂರ ನರಕ. ಅದು ಏನದು ಜೀವನ ಮಾಡಬಾರ್ದು ಅಲ್ಲಿ. ಸುಮ್ ಸಾಯಿದೆ ಪಾಡಲ್ಲಿ. ನರಕಿದ್ದಂಗೆ ಜೈಲದು. ಇಂಥದ್ದು ಯಾರು ಮಾಡೋಕ್ಕೂ ಹೋಗ್ಬೇಡ್ರಿ, ಇಂಥದ್ದು ಕೆಟ್ಟ ಕೆಲಸ ಮಾಡಬೇಡ್ರಿ, ಅಲ್ಲಿ ಜೈಲಿಗೆ ಹೋಗ್ಬೇಡ್ರಿ. ನಿಮ್ಮ ಹೆಂಡ್ರು ಮಕ್ಕಳು ಪರದೇಶಿ, ನಾವು ಪರದೇಶಿ, ಇದೆಲ್ಲ ಭಾಳ ಕಷ್ಟ ಅದ. ಜೈಲ್ ಅಂದ್ರೆ ಅನ್ನಿಸ್ತದೆ ಏನೋ ಇಲ್ಲಿ ಮಾಡಕ್ರ ದೇಶದಾಗ ಮಾಡಕ್ಕಲ್ಲ, ಹೋಗು ಹೊಡಿಬೇಕು, ಮರ್ಡರ್ ಮಾಡಬೇಕು, ನೀನು ನೋಡ್ತೀನಿ ಅಂತಾರೆ. ಅದು ಯಾರು ಏನೂ ಮಾಡಕ್ಕೆ ಹೋಗ್ಬೇಡ್ರಿ, ಭಾಳ ಕೆಟ್ಟದ ಜೀವನ. ಜೈಲ್ ಅಂದ್ರೆ ಏನು ಸಾಮಾನ್ಯ ಎಲ್ಲ, ಹೊಲ ಹೋಗ್ತದೆ, ಮನೆ ಹೋಗ್ತದೆ, ಎಲ್ಲ ಮಾರಿ ಹೋಗ್ಬೇಕಾಗ್ತದೆ. ಎಲ್ಲ ಹೆಂಡ್ರು ಮಕ್ಕಳು ಪರದೇಶ ಆಗಿ ಎಲ್ಲ ಕೂಡ್ಬೇಕಾಗ್ತದೆಲ್ಲ. ಭಾಳ ಕೆಟ್ಟದ ಜೈಲ್ ಅಂದ್ರೆ ನಿಮ್ಗೆ ಸಾಮಾನ್ಯ ಆಗಿಬಿಟ್ಟದ ಜನರಿಗೆ. ಹಿಂಗೆ ಹೋಗಿ ಹಿಂಗೆ ಬರ್ತೀನಿ, ಹೊಲ ಹೋಗ್ಲಿ ಮನೆ ಹೋಗ್ಲಿ ಅಂತಾರೆ. ಅದು ಏನೂ ಬೇಡ, ಹೊಲ ಹೋಗ್ಲಿ ಮನೆ ಬೇಡ. ನಿಮ್ಮ ಬದುಕ್ರಿ ಚೆನ್ನಾಗಿ. ಯಾರೇ ಒಬ್ರು ಏನೇ ಅಂದರೂ ಬದುಕಬೇಕು. ಹೊಡಿತಿ ಬಡಿತಿ ಬೈಯಪ್ಪ ಅನ್ನಪ್ಪ, ಪೆನ್ನ ಆಳಿಲಿ ನಾವು ಏನು ಮಾಡಬೇಕು ಅದು ಅಷ್ಟೇ. ಕಾನೂನು ಪ್ರಕಾರ ಏನು ಮಾಡಬೇಕು, ಕಾನೂನು ಪ್ರಕಾರ ಏನು ಮಾಡಬೇಕು ಅಷ್ಟೇ ಮಾಡೋದು. ಉಳ್ಕಿದೆಲ್ಲ ನಾವು ಮಚ್ಚು ಲಾಂಗು ಕೈಯಾಗಿ ಹಿಡ್ಕೊಂಡು ಮರ್ಡರ್ ಮಾಡೋದು ಅದು ಬೇಡದು, ಅದು ಕೆಟ್ಟದು ಜೀವನ. ಇದು ನಾವು ಏನೋ ಬೈಲತ್ರು ಹೊಡ್ಲಕ್ಕೆ ಬಂದ್ರು ಅಂದ್ರೆ ನಾವು ಪೆನ್ ಹಾಳಿ ತೊಗೋದು, ಗೀಚೋದು, ಕಂಪ್ಲೇಂಟ್ ಕೊಡೋದು, ಅವ್ರ ಒಳಗೆ ಹಾಕ್ಸೋದು. ಮುಂದೆ ಏನು ಮಾಡಬೇಕು ನಾವು ಪ್ರೊಸೀಜರ್ ಮಾಡ್ಕೊತ ಹೋಗ್ಬೇಕು ಅದು. ಸೊ ಇವತ್ತು ಜನ ಏನೋ ನೋಡ್ರೆ ಸುಮ್ಮನೆ ಇದೆ, ನಿಂಗೆ ಗಂಡಸರ ಅಂತಂದ್ರೆ ಸುಮ್ಮನೆ ತಲೆ ಕೆಡ್ಸ ಅನ್ನಲಕ್ಕವ, ಅವ್ನ ಪಾಡಿಗೆ ಅಂತ ಹೋಗಲಕ್ಕವ. ನಾವು ನಮ್ಗೆ ಬೇಡಪ್ಪ ಅದು, ಅವ ಅನ್ನಲಕ್ಕ ನಮ್ಮ ಪಾಡಿಗೆ ನಾವು ಇರಬೇಕು. ಹೊಡೆಯೋದು ಬೇಡ ಬಿಡು. ನೀ ಏನು ಗಂಡಸೇನು ಹಿಂಗೆ ಹೊಡ್ಸೊಂಬಂದು ಆಯ್ತಪ್ಪ, ಹೊಡೆದನ ಅವನೇ ದೊಡ್ಡವಾಗಲಕ್ಕ, ಮುಂದೆ ಮಾಡಮ್ಮ ಏನಾರ ಅವನಿಗೆ ಅನ್ನೋದು ಈ ತೇರಿ ಬರ್ಬೇಕು ಮನುಷ್ಯನಿಗೆ. ಇದು ಕೆಟ್ಟ ಕೆಲಸ, ಇದು ಕೆಟ್ಟ ಕೆಲಸ ಮಾಡ್ರು, ರೇಪು ಹಾಪ್ ಮಾಡ್ರು, ಹೊಲ ಸಲುವಾಗಿ ಕಚ್ಚಾಡೋದು, ಇದು ಮಾಡೋದು, ಇಂಥದ್ದು ಯಾರು ಏನು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ನಿಮ್ಗೆ ದಯವಿಟ್ಟು ಕೈ ಮುಗಿದು ಹೇಳ್ತೀನಿ, ಇಂಥದ್ದು ಮಾಡಬೇಡ್ರಿ. ನಿಮ್ಮ ಹೆಂಡ್ರು ಮಕ್ಕಳು ಪರದೇಶ ಮಾಡಬೇಡ್ರಿ, ನೀವು ಪರದೇಶ ಆಗಬೇಡ್ರಿ. ಇದು ಹೇಳೋದು ನಾನು ಒಂದೇ ನನ್ನ ಅನಿಸಿಕೆ. 16 ವರ್ಷ ಜೈಲು ಮುಗಿಸಿ ಬಂದೀನಿ. ಇದು ನನ್ನ ಅನುಭವದ ನಾ ಕತೆ ಹೇಳ್ತೀನಿ. ಇದು ಮಾಡಿ ನೀವು ಸಫರ್ ಆಗಬೇಡ್ರಿ, ಹೊಟ್ಟೆ ಹೊರಗಡೆ ಒಳಗೆ ಹೋಗಿ ಸಫರ್ ಆಗಿ ಕೂಡಬೇಡ್ರಿ. ನನ್ನ ವಿನಂತಿ ಇದೇ ಒಂದು ನಾ ಹೇಳೋದು ನಿಮ್ಗೆ, ಯಾರು ಏನು ಮಾಡೋಕ್ಕೆ ಹೋಗ್ಬೇಡ್ರಿ, ಕ್ರೈಮ್ಗಳು ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಹೊಟ್ಟೆ. ಇದು ಒಂದು ನಾ ಹೇಳಿ ನನ್ನ ಹೆಸರು ಆನಂದ್ ಅಮೋಗಿ ಕಾಂಬ್ಳೆ, ಇಂಡಿ ತಾಲೂಕು ಹಂಚುಡಿ ಗ್ರಾಮದವನು. ನೋಡಿ, ಒಂದು ಜೀವನ ಅಂದರೆ ಆ ಕ್ಷಣದ ಸಿಟ್ಟು, ಆ ಕ್ಷಣದಲ್ಲಿ ಬಂದ ಒಂದು ಆವೇಶಕ್ಕೆ ಅವರು ಸುಮಾರು ತಮ್ಮೊಂದು 20 ವರ್ಷದ ಜೀವನ, 20-25 ವರ್ಷದ ಅಮೂಲ್ಯ ಸಮಯ, ಅದು ಯೌವನ, ಅದನ್ನೇ ಕಳ್ಕೊಂಡವರು ಜೈಲು ಕಳೆದು ಬಂದಿದ್ದಾರೆ. ಸೊ ಅವ್ರು ಹೇಳ್ತಿರುವಂಥ ಒಟ್ಟಾರೆ ಮಾತಂದರೆ ಈ ಸಂದರ್ಶನದಲ್ಲಿ ನಾವು ಕಲಿಬೇಕಾದ್ರೆ ಅಷ್ಟೇ, ನಾವು ಹೇಗಿರಬೇಕು ಅನ್ನೋದನ್ನು. ತಾಳ್ಮೆ ಯಾವತ್ತಿದ್ರೂ ಅಸ್ತ್ರ. ಅವ್ರು ಹೇಳಿ ಚೆನ್ನಾಗಿ ನೋಡಿ, ಪೆನ್ನು ಪೇಪರ್ ಇಲ್ಲಿ ಕೈಲಿ ಅಂತ. ಕಾನೂನು ಕೈಗೆ ಎತ್ಕೊಳ್ಳೋದು ಅಂದರೆ ಮಚ್ಚೆ ಎತ್ಕೊಳ್ಳೋದು ಅಂತಲ್ಲ, ಪೆನ್ ಎತ್ಕೊಳ್ಳೋದು. ಎತ್ಕೊಂಡು ನಾವು ಕಂಪ್ಲೇಂಟ್ ಬರೆಯೋದು ಅಥವಾ ಕಾನೂನು ಕೋರ್ಟ್ಗಳಿಗೆ ಅವು ಸ್ವಲ್ಪ ಅಂದರೆ ಈಗೇನೋ ನಾವು ಕಾನೂನು ಕೈಗೆ ಎತ್ಕೊಂಡು ನಾವೇನೋ ಕೊಲೆ ಮಾಡಿ ಅಥವಾ ಇನ್ನೊಂದು ಮಾಡಿ ಜೈಲಲ್ಲಿ ಇರೋಕ್ಕಿಂತಲೂ ವರ್ಷಗಟ್ಟಲೆ ತುಂಬ ಜನ ಹೇಳ್ತಾರೆ, ಅಯ್ಯೋ ಈ ಕೋರ್ಟು ಕಾನೂನು ಕೇಸು ಪೊಲೀಸ್ ಎಲ್ಲ ತುಂಬ ಟೈಮ್ ವೇಸ್ಟು ಅಂತ. ಆದರೆ ನಾವು ಜೈಲಲ್ಲಿ ಕೂತ್ಕೊಳ್ಳೋಕ್ಕಿಂತ ಟೈಮ್ ವೇಸ್ಟ್ ಏನಲ್ಲ ತಾರೆ. ಸೊ ಹೀಗಾಗಿ ಅಂಥದ್ದನ್ನು ನಾವು ಪಾಲಿಸ್ಬೇಕು, ಕಾನೂನನ್ನು ಗೌರವಿಸ್ಬೇಕು. ಎಲ್ಲ ವ್ಯವಸ್ಥೆ ಇದ್ದಾವೆ, ಎಲ್ಲ ಕಡೆ ಹುಡುಕಿರ್ತವೆ. ಆದರೆ ಅದನ್ನ ಎತ್ಕೊಂಡು ಮಾತಾಡೋದಲ್ಲ, ಆದರೆ ಅದನ್ನು ನಾವು ಸರಿಯಾಗಿ ಹೇಗೆ ಬಳಸ್ಕೋಬೇಕು ನಮಗೆ ಗೊತ್ತಿರಬೇಕು. ಸೊ ಹೀಗಾಗಿ ಆನಂದ್ ಕಾಂಬ್ಳೆ ಸರ್, ಭಾಳ ಧನ್ಯವಾದ ತಮಗೆ ಕಲಾ ಮಾಧ್ಯಮ ಸಂದರ್ಶನ ಕೊಟ್ಟಿದ್ದಕ್ಕೆ. ಸೊ ಇನ್ನು ಭಾಳ ದೊಡ್ಡ ಜೀವನ ಇದೆ, ಒಳ್ಳೆ ಪಾಠನ ಕಲ್ತಿದ್ದೀರಿ. ಒಳ್ಳೆಯದಾಗಲಿ ಸರ್. ಆಯ್ತು ಸರ್, ಥ್ಯಾಂಕ್ ಯು.